ಚೆನ್ನಾಗಿತ್ತು ಅದು. ಅವನು ಯಾವಾಗಲೂ ಯಕ್ಷಗಾನದ ಹಾಡು ಹೇಳ್ಕೊಂಡು ಯಕ್ಷಗಾನದ ಮಂಟುಗಳನ್ನ ಹೇಳ್ಕೊಂಡಿರ್ತಾನೆ ಅಲ್ಲಿ. ಯಾಕೆಂದರೆ ಒಬ್ಬರೇ ಕೆಲಸ ಮಾಡೋರು, ಮನೆ ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ತಿರೋರು, ಎಲ್ಲೋ 4-5 ಜನ ದೂರದಲ್ಲಿ ಕೂಗಳತೆಯಲ್ಲಿ ಇನ್ನೊಂದು ಮನೆ. ಮೂಡೈವಲಿಯೇಂದ್ರ ದೇವರ ದಯ ನೀಡೋಡು ಸಿರಿಮಂಡಾರ ಸಿಂಗಾರದ ತೋಜೋಡು. ಶಿವರಾಮ್ ಕಾರಂತರು ಏನು ಬರೆದಿದ್ದಾರೋ ಅದು ಲಿಟ್ರಲಿ ಕಣ್ಣಿಗೆ ಕಾಣಿಸ್ತಾ ಇತ್ತು. ನಾನು ಲೊಕೇಶನ್ ಸ್ಕೌಟಿಂಗ್ಗೆ ನಾನು, ರಘು ಮತ್ತು ಗೌರಿ, ದಿನೇಶ್ ಅಂತ ನಮ್ಮ ಮಂಗಳೂರಿನವನೇ, ದಿನೇಶ್ ಮಂಗಳೂರು ಅಂತ ಆರ್ಟ್ ಡೈರೆಕ್ಟ್ರು. ಸೊ ನಾವೆಲ್ಲ ಸುಮಾರು 2-3 ಸಲ ಸುತ್ತಾಕಿದ್ವಿ ಆ ಕಡೆ. ದಿನೇಶ್ ಆಯಾಯ ಲೊಕೇಶನ್ಗೆ ಹೋಗಬೇಕು ಅಂತ ಹೋಗಿದ್ದೀವಿ. ಈ ದಿನೇಶ್ ಮಂಗಳೂರು ಯಾರು ಅಂದರೆ ಜನಕ್ಕೆ KGF ಅಲ್ಲಿ ವಿಲ್ಲನ್ನು, ಇತ್ತೀಚಿನ ವಿಲನ್. ಓಕೆ. ನೀವು ಆಗ ಅವನನ್ನು ಫಸ್ಟ್ ಟೈಮ್ ನಾನು ಆರ್ಟ್ ಡೈರೆಕ್ಟರಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಕೂಡ. ಹೌದಾ? ಒಂದ್ಸಲ ಶಶಿ ಅಡಪನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಒಂದ್ಸಲ ದಿನೇಶ್, ಒಂದ್ಸಲ ಅಪ್ಪಯ್ಯ ಅಂತ ಇನ್ನೊಬ್ಬನ ಇಂಟ್ರೊಡ್ಯೂಸ್ ಮಾಡಿದೆ. ಏನೇಯೋ ಆ 3-4 ಜನ ನಾವೇನು ಹೋದ್ವಿ, ಶಿವರಾಮ್ ಕಾರಂತರು ಏನು ಬರೆದಿದ್ದಾರೋ ಅದು ಲಿಟ್ರಲಿ ಕಣ್ಣಿಗೆ ಕಾಣಿಸ್ತಾ ಇತ್ತು. ದೂರದಲ್ಲಿ ಒಂದು ಜಲಪಾತದ ನೀರು ಹರಿಯೋ ಜಾಗ ಕಣ್ಣಿಗೆ ಬೀಳುತ್ತೆ. ಅಲ್ಲೇ ಅವರ ಇದು ಕೆಳಗಡೆನೆ ಅವರ ಮನೆ. ಆ ಮನೆಗೆ ತೋಡು ಸಂಕ 3 ಸಂಕ ದಾಟ್ಕೊಂಡು ಹೋಗ್ಬೇಕು ಎಲ್ಲ ಲಿಟ್ರಲಿ. ಸೊ ಹಾಗಾಗಿ ನಮಗೆ ಲೊಕೇಶನ್ ಒಂದು ಸಲ ನಾವು ಅಲ್ಲಿ ಸೆಟ್ಲ್ ಮಾಡಿದ ಕೂಡಲೇ ಎಲ್ಲವೂ ಆ ಪರಿಸರ ತಾನಾಗಿ ಕಾದಂಬರಿಯ ಪರಿಸರ ನಿರ್ಮಾಣ ಆಗ್ತಾ ಹೋಯ್ತು. ಅದಕ್ಕೆ ಆ ಎಲೆಕ್ಟ್ರಿಸಿಟಿ ಆ ಜಲಪಾತದಲ್ಲಿ ಬೀಳೋದು, ಅದು ಎಲೆಕ್ಟ್ರಿಸಿಟಿ ಅವನು ಹೇಗೆ ಅದನ್ನು ಇದು ಮಾಡ್ತಾನೆ, ಅದರಲ್ಲಿ ಬೀಳೋ ನೀರಿಂದ ಎಲೆಕ್ಟ್ರಿಸಿಟಿನ ತಯಾರು ಮಾಡ್ತಾನೆ ಅನ್ನೋದಿದೆಯಲ್ಲ, ಅದು ಎಷ್ಟು ನ್ಯಾಚುರಲ್ ಆಗಿತ್ತು ಆ ಇದರಲ್ಲಿ, ಆ ಪರಿಸರಕ್ಕೆ ಹೊಂದ್ಕೊಂಡಿತ್ತು ಅಂದರೆ ನಾವೇನು ಮಾಡಬೇಕಾಗೇ ಇರಲಿಲ್ಲ. ಬರೀ ಆ ಮೆಷಿನ್ಗಳನ್ನ ಇವುಗಳನ್ನ ರೆಡಿ ಮಾಡಿದರೆ ಆಗ್ತಾಯಿತ್ತು. ಅದು ಭಾಳ ಅದ್ಭುತವಾಗಿ ಬಂದಿದೆ ಆ ಸೀನ್ಗಳೆಲ್ಲ. ಅದಕ್ಕೆ ಅದು ಬಹಳ ಸಹಜವಾಗಿ ಬಂದಿದೆ ಅಲ್ವಾ? ಸೊ ಈ ಇಡೀ ಇದರಲ್ಲಿ ಒಂದು ಪರಿಸರ ನಿರ್ಮಾಣ ಭಾಳ ಮುಖ್ಯ ಆಗುತ್ತೆ ನಮ್ಮ ಕತೆಗೆ. ಪಾತ್ರಗಳ ಪೋಷಣೆ ಮುಖ್ಯ ಆಗುತ್ತೆ. ಅವಿನಾಶ್ ಶಾನ್ಭೋಗ, ರಾಮೇಶ್ವರಿ ವರ್ಮಾ ಅಜ್ಜಿ, ಕೃಷ್ಣೇಗೌಡ ಮುತ್ಯ. ಸೊ ಒಬ್ಬೊಬ್ಬರು ಅಲ್ಲೆಲ್ಲ ಬೀಳ್ತಾಯಿದ್ರು. ವೆಂಕಟಾದ್ರಿ, ಎಳಚಿತ್ತಾಯ ಅಂತ ಹೆಸರೇ ಚೆನ್ನಾಗಿದೆಯಲ್ಲ, ಎಳಚಿತ್ತಾಯ. ಅದು ಈ ಶಿವಳ್ಳಿ ಬ್ರಾಹ್ಮಣರಲ್ಲಿ ಈ ಥರದ ಸರ್ನೇಮಗಳು ಜಾಸ್ತಿ. ಎಳಚಿತ್ತಾಯ, ಕುದುರೆತ್ತಾಯ, ತೋಳ್ಪಡಿತಾಯ. ಅದಕ್ಕೆ ಹಿನ್ನೆಲೆ ಏನೋ ಇದೆ. ಅಂದರೆ ಅವರ ಪೂರ್ವಾಶ್ರಮದಲ್ಲಿ ಹಿಂದೆ ಯಾವುದೋ ಒಂದು ವೃತ್ತಿಯಲ್ಲಿ ಇದ್ದಿರ್ತಾರೆ. ಆಮೇಲೆ ಅವರು ಈ ಒಂದು ಮತವನ್ನು ಅವರು ಇದು ಮಾಡಿದ ವೈಷ್ಣವ ಪಂಥಕ್ಕೆ ಬಂದ ಮೇಲೆ ಆ ಹಿಂದಿನ ಒಂದು ಉದ್ಯೋಗದ ಒಂದು ಸಿಗ್ನೇಚರ್ ಆ ಹೆಸರಲ್ಲಿ ಇರುತ್ತೆ. ಸೊ ಅದರಲ್ಲಿ ತೋಳ್ಪಡಿತಾಯ ಅಲ್ಲ, ಎಳಚಿತ್ತಾಯನೂ ಅದೇ ಒಂದು ಸರ್ನೇಮ್. ಭಾಳ ಚೆನ್ನಾಗಿತ್ತು ಅದು. ಅವನು ಯಾವಾಗಲೂ ಯಕ್ಷಗಾನದ ಹಾಡು ಹೇಳ್ಕೊಂಡು ಯಕ್ಷಗಾನದ ಮಂಟುಗಳನ್ನ ಹೇಳ್ಕೊಂಡಿರ್ತಾನೆ ಅಲ್ಲಿ. ಯಾಕೆಂದರೆ ಒಬ್ಬರೇ ಕೆಲಸ ಮಾಡೋರು, ಮನೆ ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ತಿರೋರು, ಎಲ್ಲೋ 4-5 ಜನ ದೂರದಲ್ಲಿ ಕೂಗಳತೆಯಲ್ಲಿ ಇನ್ನೊಂದು ಮನೆ. ಸೊ ಅಂಥ ಇದರಲ್ಲಿ ಹೋಗಿ ಅವನು ಎಳಿತಾನೆ. ಇಡೀ ಹಾಡು ನಿಮ್ಮ ಫ್ಲ್ಯಾಶ್ ಬ್ಯಾಕ್ ಹೇಗೆ ಪ್ರಾರಂಭ ಆಗುತ್ತೋ, ಅವನ್ನ ಯಾವ ರೀತಿ ಇವನು ಮುಟ್ತಾನೋ ಮುತ್ಯ, ಅದೇ ರೀತಿ ಅಜ್ಜಿ ಕೂಡ ಅವನನ್ನು ಮುಟ್ತಾಳೆ. ಇಡೀ ಫೇಸು ಮಾರ್ಫ್ ಆಗುತ್ತೆ, ಹೆಂಗ್ ಫೇಸ್ಗೆ, ಅಂಡ್ ಹಾಡು ಶುರುವಾಗುತ್ತೆ. ಈ ಹಾಡು ಕಂಪೋಸಿಂಗ್ ಆ ಟ್ಯೂನ್ ಬಂದಾಗ ಅಣ್ಣವರಂತ ಅವತ್ತು ಇಡೀ ದಿನ ಅದೇ ಗುನುಗ್ತಾ ಇದ್ರು. ಅನ್ಕೊಂಡು ಒಳಗಡೆ ಹೋಗಿ ಸ್ವೀಟ್ ತಂದು ಒಂದು ಕಂಪೋಸಿಂಗಲ್ಲಿ ಅವರಿಗೆ ಟ್ಯೂನ್, ಒಳ್ಳೆ ಟ್ಯೂನ್ ಬಂತು ಅಂದ ತಕ್ಷಣ ಹಿಡಿದು ಬಿಡೋದು, ಒಳಗಡೆ ಹೋಗಿ ಸ್ವೀಟ್ ತರಲೇಬೇಕು. ಸ್ವೀಟು, ಒಳ್ಳೆ ಪುಟ್ಟಬಾಳೆ. ಅಯ್ಯೋ ನಮಗೆ ಚೆನ್ನಾಗಿ ತಿನ್ನಿಸಿ ಅವ್ರು ತಿನ್ನೋದೇ ಚಂದ. ಅಣ್ಣವರು ತಿನ್ನಿಸೋದು ಹಾಗೆ. ನಾವು ಕೂಡ ಊಟವನ್ನು ಅನುಭವಿಸಿ ತಿಂದಾಗ ಅವ್ರಿಗೆ ಖುಷಿ ಆಗುತ್ತೆ. ಹೌದು, ಯಾವತ್ತೂ ಅಷ್ಟೇ. ನಾವು ಹೊಟ್ಟೆ ತುಂಬಿಸೋದಕ್ಕೆ
ಊಟ ಮಾಡ್ತೀವಿ, ಆದರೆ ಅದನ್ನು ಅನುಭವಿಸಿದ್ರೇ ನಮಗೆ ಅದು ಜೀರ್ಣಿಸೋದು ಜೀರ್ಣಿಸೋದು. ಮತ್ತು ಅದರ ಮೈಗಂಟೋದು ಅಂತಾರಲ್ಲ. ಅದರ ಆನಂದ ಸವಿಯದಿದ್ದರೆ ಏನು ತಿಂದು ಸುಮ್ಮನೆ ರಬ ತಿಂದು ಎದ್ದೋಗೋದು ಸರಿ ಹೋಗಲ್ಲ. ದರ್ಶಿನಿ ಕಲ್ಚರ್ ಇಲ್ಲ ಆಗ. ಸೊ ಹಾಗೆ ಅಣ್ಣವ್ರ ಜೊತೆ ಅನುಭವಗಳಿದೆಯಲ್ಲ ಈ ಕಂಪೋಸಿಂಗ್ ಟೈಮಲ್ಲಿ. ಆಮೇಲೆ ತುಂಬ ಒಂದು ಚೂರು ನಾವು ಯೋಚನೆ ಮಾಡ್ತಾ ಕೂತ್ವಿ ಅಥವಾ ನಮಗೇನು ಹೊಳಿಲಿಲ್ಲ ಅಂದ ತಕ್ಷಣ ಅವ್ರು ಯಾವುದಾದ್ರೂ ಒಂದು ರಾಗದ ಆಲಾಪ ಹೇಳ್ಕೊಂಡು ನಮಗೆ ಸ್ಫೂರ್ತಿ ಇನ್ಸ್ಪೈರ್ ಮಾಡೋರು. ನಮ್ಮ ಈ ಫ್ಲ್ಯಾಶ್ ಬ್ಯಾಕ್ನ ಹಾಡಿದೆಯಲ್ಲ, ಅದರಲ್ಲೂ ಕೂಡ ನೀವು ಕಲ್ಚರಲಿ ರೆಪ್ರೆಸೆಂಟ್ ಮಾಡಿದ್ದೀರಾ ಅಲ್ಲಿಯ ಇದನ್ನು. ಹೇಗೆ ಅದು ವರ್ಕ್ ಆಯ್ತು ಅದು ಅಂದರೆ, ಸಿಂಗಾರತನೆಯಲ್ಲಿ ಇದೆಯಲ್ಲ ಅದರ ಓಪನಿಂಗ್ ಇದೆಯಾ ನೋಡಿ. ಉದ್ದಾರ್ಧ ಪಸಾರಿ ಪಾಯಸ ಬುಲೆಕಾನಿಕೆ ಪೊರ್ಲು ಮಾತಾರುಕು ಮನಿಗೆ, ಅದು ಅಲ್ಲಿ ಬರುತ್ತೆ. ಅದಲ್ಲಿ ಬರುತ್ತೆ. ಇನ್ನೊಂದು ಇದೇ ಹಾಡಿನ ಇನ್ನೊಂದು ವರ್ಷನ್ ಅಲ್ಲಿ ಬರುತ್ತೆ. ಇನ್ನೊಂದು ವರ್ಷನ್ ಇದು ನೇರವಾಗಿ ಸಿಂಗಾರ ತೆನೆ ಇಲ್ಲ, ಅಲ್ಲಿಗೆ ಬರ್ತೀವಿ ಅಂತ. ಅಲ್ಲಿ ಬರ್ತೀವಿ. ಇದರಲ್ಲಿ ಮೂಡೈವಲಿಯೇಂದ್ರ ದೇವರ ದಯದೀಡೊಡು ಸಿರಿಭಂಡಾರ ಸಿಂಗಾರದ ತೋಜೊಡು, ಈ ಸಿರಿಭಂಡಾರ ಸಿಂಗಾರದ ತೋಜೊಡು ಈ ಇಲ್ಲಾಡೆ ಜಾಲಿ ಪೊಲಿ ಒಚ್ಚೊಡು ಪೊಲಿ 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 ಪೊಲಿಯೇ. ಅದು ಕರೆಕ್ಟ್. ಸಾನಿಗೆ ಆರತಿ ಭೂಮಿಗೆ ಕೀರುತಿ, ಅದು ಅಲ್ಲಿ ಬರ್ತದೆ. ಹೌದು ಅಲ್ವಾ? ಹೌದೌದು. ಇದು ಶಂಕರ ಮಹಾದೇವನ ನಂದಿತ, ಎರಡೂ ಅವರು ಹೇಳಿದ್ದು. ಇದರಲ್ಲಿ ಇನ್ನೊಂದು ಸಾಲು ಬರುತ್ತೆ. ಬೇಸಾಯಗಾರ ಮನೆಗೆ ತೋರಣ ಬಂಗಾರದ ಕದಿರು, ಅದು ಅಜ್ಜಿ ಹೇಳೋದು. ಅದು ಹಾಡಲ್ಲಿ ಎರಡನೇ ಸಲದ ಹಾಡಲ್ಲಿ. ಅದನ್ನು ಗೀತಾ ಬಾಲಸುಬ್ರಹ್ಮಣ್ಯಂ ಅಂತ, ಇಲ್ಲೇ ಚನ್ನಮನಕೆರೆಯಲ್ಲಿ ಅವ್ರ ಮನೆ. ಅವ್ರ ತಾಯಿ ಈ ಸೋಬಾನೆ ಪದಗಳು, ಸಾಂಪ್ರದಾಯಿಕ ಹಾಡುಗಳೆಲ್ಲ ತುಂಬ ಗೊತ್ತಿತ್ತು ಅವರಿಗೆ. ಆದರೆ ರೆಕಾರ್ಡಿಂಗ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಆಮೇಲೆ ಒಂದು ವರ್ಷದಲ್ಲಿ ಅವರು ತೀರ್ಕೊಂಡ್ರು. ಅವರ ಮಗಳು ಗೀತಾ ಬಾಲಸುಬ್ರಹ್ಮಣ್ಯಂ ಅಂತ, ಅವರು ಕರ್ನಾಟಕ ಸಂಗೀತ ಕಲಿತವರು, ಪಾಠ ಎಲ್ಲ ಹೇಳ್ಕೊಡ್ತಿದ್ರು. ಅವರು ಇದನ್ನು ಹಾಡಿದರು. ಬೇಸಾಯಗಾರರ ಮನೆಗೆ ತೋರಣ ಬಂಗಾರದ ಕದಿರು, ನಲಿದಾಡು ಧಾನ್ಯಲಕ್ಷ್ಮಿ, ಭೂಮಿ ತುಂಬ ರತ್ನದ ಪೈರು. ಹೌದು, ಅದು ಆ ಸಾಂಗ್ ಬಂದಾಗ ಅದನ್ನು ಹೇಳ್ತಾನೆ. ಯಾಕೆಂದರೆ ಅದು ಫ್ಲ್ಯಾಶ್ ಬ್ಯಾಕ್ ಆಗಿ ರಿಯಲ್ ಟೈಮಲ್ಲಿ ನಡೆಯುತ್ತೆ ಅದು. ಈಗ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಬರುವಂಥದ್ದು ಬರೀ ಸಿಂಗಾರ ತೆನೆ ಎಲ್ಲ ಬಂಗಾರ ಕಣಕಣವು, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅದು ಹೇಗಾಗುತ್ತೆ, ಸುಗ್ಗಿ ಹಿಗ್ಗಿ ಅರಳಿತು ಮನೆ ನಗುವಿನ ತೆನೆ ಕೊನೆ ಕೊನೆ ಹೋ ಬಾಗಿ ನಮಿಸುವೆ ಮಂದಾರ ಲಕ್ಷ್ಮಿ ಪಾದಕ್ಕೆ ಆರತಿ ಭೂಮಿಗೆ ಕೀರ್ತಿ. ಇದರಲ್ಲಿ ನೋಡಿ, ಮುದ್ದಿನ ತಂಗಿ ಮುಗುಳ್ನಗೆ ಚಂದು, ಯಾಕೆಂದ್ರೆ ಅವಳಿದ್ದಾಳೆ ತಂಗಿ, ಅವಳೀಗ ಅಲ್ವಾ? ತೆಂಗಿನ ಸಿರಿ ಚಂದೋ, ಕೆಚ್ಚಲ ಗುದ್ದು ಎಳೆಗರ ಚಂದೋ, ಅವ್ವನ ಖುಷಿ ಚಂದೋ, ಸಜ್ಜನ ಸಂಘ ಹೊಂಗೆಯ ನೆರಳು ರಂಗವಲಿ ಚೆಂದೋ, ಮನಸ್ಸಿನ ಸೂತ್ರವು ಕೈಯೊಳಗಿದ್ದರೆ ಜೀವನ ಬಲು ಚೆಂದೋ. ಯಾವುದು ಅನರ್ಥವಾದ ಹಾಡುಗಳಿಲ್ಲ, ಇಲ್ಲ, ಅರ್ಥಬದ್ಧವಾಗಿ ಅದು ಕತೆಗೆ, ಸನ್ನಿವೇಶಕ್ಕೆ, ಕತೆಗೆ ಹೊಂದಿಕೊಳ್ಳುವಂತಹ ಹಾಡಾಗ್ತಿತ್ತು. ಏನಕ್ಕೋ ಒಂದು ವರ್ಡು ಅದು ಸೆಟ್ ಆಗುತ್ತೆ ಇಟ್ಬಿಡಿ ಅಂತ ಯಾವುದೂ ಇಡ್ತಾ ಇರಲಿಲ್ಲ. ಅದರಲ್ಲಿ ವರದಣ್ಣ ಅದನ್ನು ಭಾಳ ಚೆನ್ನಾಗಿ ಸೂಕ್ಷ್ಮವಾಗಿ ನೋಡೋರು. ಏನು ಹೇಳ್ತದು, ಏನು ಹೇಳುತ್ತದು ಅಂತ ಮತ್ತೆ ಕೇಳೋರು ಅವರು. ಗೈದು ಉಣುವುದು ಚಂದೋ, ಸ್ವಂತ ನೆಲ ಚಂದೋ, ಎಲ್ಲರಳು ಬೇರೆ ವಾಸೆ ಚಂದವೋ, ನಾಡಿಗೆ ಆರತಿ ಭೂಮಿಗೆ ಕೀರು ಅಲ್ವಾ? ಸರೋಜಳ ಅಪ್ಪ ದತ್ತಣ್ಣನ ಮಾವ ರಂಗಪ್ಪನೂ ಈ ಪೂಜೆಯ ಕಾರ್ಯದಲ್ಲಿ ಭಾಗವಹಿಸಿದ್ದಾನೆ. ಅವನು ಹಾಡು ನಡೀತಿರ್ಬೇಕಾದ್ರೆ ಆ ಹಾಡಿನ ಕೊನೆಯಲ್ಲಿ ರಪ್ಪಂತ ನಿಲ್ಲಿಸ್ಬಿಡ್ತಾನೆ. ನಿಲ್ಲಿಸಿ ಅವನು ಹೇಳೋದೇ ಬೇರೆ. ಏನೇನೋ ಬರೆದಿದ್ರು ಪಾಪ ನಮ್ಮ ಜಯಂತ್, ಅದೆಲ್ಲ ಎತ್ತಾಕ್ಬಿಟ್ಟು 1.5 ಪೇಜು 2 ಪೇಜ್ ಎತ್ತಾಕ್ಬಿಟ್ಟು ನಾನು ಹಾಡು ಮುಗಿಯುತ್ತೆ. ಎಲ್ಲ ಸ್ವಲ್ಪ ಕೇಳಿ ಇಲ್ಲಿ, ಈ ಸುಗ್ಗಿ ದಿವಸ ನಿಮಗೆಲ್ಲ ಒಂದು ಸಂತೋಷ ಸುದ್ದಿ. ನನ್ನ ತಂಗಿ ಮಗ ದತ್ತಾತ್ರೇಯ, ನನ್ನ ಮುದ್ದಿನ ಮಗಳು ಸರೋಜ, ಇವರಿಬ್ಬರ ವಿವಾಹ ಮಾಡಬೇಕು ಅಂತಿದ್ದೇನೆ. ಮದುವೆ ಸಿದ್ಧತೆ ಮುಂದಿನ ವಾರದಿಂದ ಅಂತಾನೆ. ಆ ಎತ್ಕೊಂಡಿದ್ದು ಹುಡುಗಿನ ಅವಳನ್ನ ಎತ್ಕೊಂಡು ಆಟ ಆಡಿಸ್ತಾ ಇರ್ತಾನೆ ಡಾನ್ಸಲ್ಲಿ, ಹಂಗೇ ಕೆಳಗೆ ಬಿಡ್ತಾನೆ ನಿಧಾನವಾಗಿದ್ದ ತಣ್ಣ. ಅಂದರೆ ಸಂಘರ್ಷ ಅಲ್ಲೇ ಶುರುವಾಗುತ್ತೆ. ಅಲ್ಲೇ ನಾವು ಜಾಸ್ತಿ ಸಮಯನ ಯಾವುದೋ ಎಲ್ಲೋ ಸುತ್ತಾಡಿ ವಾಪಸ್ ಬರಲಿಲ್ಲ, ನೇರವಾಗಿ ಕತೆಗಳ ಜೊತೆ ಹೋಗ್ತಾ ಇದ್ವಿ ನಾವು. ಅವ್ನು ಕೇಳ್ತಾನೆ, ಯಾಕೋ ಇಳಿಸ್ಬಿಟ್ಟೆ ಭಾವಿ ಹೆಂಡತಿ ಅಂದ ತಕ್ಷಣ ಭಾರವಾಗಿ ಬಿಟ್ಲು ಅಂತಾನೆ.
ಸೊ ಇಡೀ ಕತೆ ದತ್ತಣ್ಣನ ಜೊತೆ ಹೋಗುತ್ತೆ. ಅಲ್ಲಿ ಯಾಕೆ ಅವ್ರ ಅಪ್ಪ ಅಮ್ಮ ಸತ್ತೋದ್ರು, ಅವ್ರ ಅಪ್ಪ ಅಮ್ಮ ಸತ್ತ ಮೇಲೆ ಇವನೇ ಇವರು ಕೇರ್ ಟೇಕರ್ ಆಗಿ ಬೆಳೆಸ್ದ, ಅವಳ ಮಗಳ ತಂಗಿಗೆ ಮದುವೆ ಮಾಡ್ದ, ತಂಗಿ ಗಂಡ ಇದ್ದಾನಲ್ಲಿ. ಸೊ ಅಷ್ಟೆಲ್ಲ ಆಗಿ ಇವನು ಈ ಥರ ನಾನು ಹೇಳಿದ ಮಾತನ್ನು ವಿರೋಧಿಸ್ತಾ ಇದ್ದಾನಲ್ಲ ಅಂದಾಗ ತಂಗಿಗೆ ಹೇಳ್ಬಿಟ್ಟು ಹೋಗ್ತಾನೆ ಅವನು. ನೋಡು ಅವ್ನಿಗೆ ಹೇಳು, ಬೆಳೆದು ಬಿಟ್ಟ ಅಂದ ಮಾತ್ರಕ್ಕೆ ಅವನಂತ ವಿರೋಧಿಸ್ಬೇಕಾ ಅಂತ ಹೇಳು ಅವನಿಗೆ ಅಂತ. ಅವನಿಗೆ ವಿಧಿ ಇಲ್ಲದೆ ಅವತ್ತು ರಾತ್ರಿ ಮನೆ ಬಿಟ್ಟು ಹೊರಟೋಗ್ತಾನೆ. ಸೊ ಇಷ್ಟೇ ಸೀನ್ ಅದು. ಒಂದು ಫ್ಲ್ಯಾಶ್ ಕಟ್ ಥರ ಬರುತ್ತೆ. ಆ ಮುದುಕಿಯ ಫೇಸಿಂದ ಮಾರ್ಫ್ ಆಗಿ ಆ ಹುಡುಗಿಯ ಫೇಸ್ಗೆ ಹೋಗಿ ಅಲ್ಲಿಂದ ಇಡೀ ಕತೆ ರಿವೀಲ್ ಆಗಿ ಅವಳ ವ್ಯೂ ಪಾಯಿಂಟಲ್ಲಿ ಅವಳು ಏನು ಗೊತ್ತಿತ್ತು ಅಷ್ಟು ಮಾತ್ರ. ಅದೇ ಅವನು ಹೊಟ್ಟೋದ್ಮೇಲೆ ಬೆಳಗ್ಗೆ ಎಲ್ಲ ಹುಡುಕಾಡಿದ್ರು, ಅವನು ಇಲ್ಲ. ಕೂಗ್ತಾ ಇದ್ದಾಳೆ ದತ್ತಣ್ಣ ದತ್ತಣ್ಣ ದತ್ತಣ್ಣ. ಆ ಇಷ್ಟು ಕತೆನ ಅವನಿಗೆ ಹೇಳಿ ಮುಗಿಸಿದಾಳೆ. ಅಜ್ಜಿ ತೊಡೆ ಮೇಲೆ ಮಲ್ಕೊಂಡಿದ್ದಾನೆ. ಅಂದರೆ ಈಗಿನ ಶಂಕರ ಅವಳ ದತ್ತಣ್ಣ ಶಂಕರ ಅವಳ ತೊಡೆ ಮೇಲೆ ಮಲ್ಕೊಂಡಿರ್ತಾನೆ. ಸೊ ಇದು ಕತೆ. ಅಂದರೆ ಅಷ್ಟೆಲ್ಲ ಕಾರಂತರ ಕಾದಂಬರಿ ಸುಮಾರು ಒಂದು 150 ಪೇಜ್ ಅದರ ಮೇಲೆ ಹೋಗುತ್ತೆ. ನನಗೆ ಅದನ್ನು ಹೇಳ್ಬೇಕು ನಿಮಗೆ, ಯಾಕೆಂದರೆ ಹೇಗೆ ಒಂದು ಕಾದಂಬರಿ ಒಂದು ಚಿತ್ರಕಥೆ ಆದಾಗ ಅವುಗಳನ್ನೆಲ್ಲ ಬಿಟ್ಕೊಡ್ತಾ ಹೋಗಬೇಕಾಗತ್ತೆ. ಯಾವುದು ಬೇಕೋ ಅಷ್ಟು ಮಾತ್ರ. ಸುಮಾರು 3 ಅಧ್ಯಾಯ ಅಲ್ಲಿ ನಡೆಯುತ್ತೆ. 7, 8, 9 ಆ 3 ಅಧ್ಯಾಯಗಳನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದನ್ನು 3 ಅಧ್ಯಾಯದಲ್ಲಿ ನಾನು ಅದನ್ನು ಇಲ್ಲಿ ಕೇವಲ 3 ಸೀನ್ನಲ್ಲಿ ಮುಗಿದೋಗುತ್ತೆ. ಆ ಹಾಡು ಮುಗಿಯುವಷ್ಟರಲ್ಲಿ 2-3 ಸೀನು ಇರುತ್ತೆ.